ಪಾಣಿನಿ ಸೂತ್ರಗಳಲ್ಲಿ ತಪ್ಪಿಲ್ಲ, ಕೆಲವು ವ್ಯರ್ಥ ಅಂತ ಹೇಳಿದ್ದಾರೆ ಅಷ್ಟೇ. ಆದರೆ ಮುಂದೆ ಮುಂದೆ ವ್ಯಾಖ್ಯಾನಗಳಲ್ಲಿ ತಪ್ಪುಗಳಿವೆ. ಏನು ಅದರಲ್ಲಿ ಯಾವ ತಪ್ಪುಗಳಿವೆ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಅದರಲ್ಲಿ ನಾರಾಯಣಾರ್ಯ ಪರಿಪೂರ್ಣ ಗುಣಾರ್ಣವಾರ್ಯ ವಿಶ್ವೋದರ ಸ್ಥಿತಿಲಯೋನ್ಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾರ್ಯ ವಿತತಾಯ ನಮೋ ನಮಸ್ತೆ. ಅರ್ಜುನ ಮತ್ತು ಅಶ್ವತ್ಥಾಮಾಚಾರ್ಯರು ಅವರಿಬ್ಬರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಅಶ್ವತ್ಥಾಮಾಚಾರ್ಯರ ಅತ್ಯದ್ಭುತವಾದ ಕೌಶಲವನ್ನು ಶ್ರೀಮದಾಚಾರ್ಯರಿಗೆ ತಿಳಿಸ್ತಾರೆ. ದ್ರವಣಿಸ್ತದಾ ಸ್ಯಂದನವಾಜಿರೋಮ ಸ್ವರೋಮ ಕೂಪಧ್ವಜ ಕಾರ್ಮುಕೇಭ್ಯ ಶರಾನಮೋಘಾನ್ ಸತತಂ ಸೃಜಾನಃ ಬಬಂಧ ಪಾರ್ಥಂ ಶರಪಂಜರೇಣ. ಕೃಷ್ಣ ಇಲ್ಲ ಅಂತಾಗಿದ್ದರೆ ಅರ್ಜುನನ ಪರಿಸ್ಥಿತಿ ಏನಾಗ್ತಿತ್ತು ಶ್ರೀಮದಾಚಾರ್ಯ ತಿಳಿಸ್ತಾರೆ. ಎಲ್ಲಿ ಅಶ್ವತ್ಥಾಮಾಚಾರ್ಯರು, ಎಲ್ಲಿ ಅರ್ಜುನ. ಆ ಅಶ್ವತ್ಥಾಮಾಚಾರ್ಯರು ಸಾಮಾನ್ಯವಾಗಿ ಅರ್ಜುನನನ್ನ ಸವ್ಯಸಾಚಿ ಅಂತ ಕೇಳ್ತೇವೆ, ಎರಡೂ ಕೈಗಳಿಂದ ಬಾಣಗಳನ್ನು ಬಿಡಬಲ್ಲ ಅಂತ ಕೇಳ್ತೇವೆ. ಆದರೆ ಅಶ್ವತ್ಥಾಮಾಚಾರ್ಯರ ಬಗ್ಗೆ ಕೇಳಿದರೆ ಅರ್ಜುನನದ್ದು ಏನೂ ಆಶ್ಚರ್ಯ ಅಲ್ಲ ಅಂತ ಅನಿಸ್ತು. ಪರಮಾಣು ಅರ್ಜುನ, ಏನಂಥ ಸಾಮರ್ಥ್ಯ ಶ್ರೀಮದಾಚಾರ್ಯ ಹೇಳ್ತಾರೆ. ಅಶ್ವತ್ಥಾಮಾಚಾರ್ಯರು ಕೈಗಳಿಂದ ಬಾಣ ಅಲ್ಲ, ಬರೀ ಕೈಗಳಿಂದ ಬಾಣ ಬಿಡೋದಲ್ಲ, ಸ್ಯಂದನ ಅಂದರೆ ರಥದಿಂದ ಬಾಣಗಳನ್ನು ಬಿಡ್ತಿದ್ರಂತೆ. ಅದು ಹೇಗೆ ಬಿಡ್ತಿದ್ರು ಗೊತ್ತಿಲ್ಲ, ಕೈಗಳಿಂದ ಬಾಣ ಬಿಡ್ತಾರೆ. ರಥಗಳಿಂದ ಬಾಣಗಳನ್ನು ಪ್ರಯೋಗ ಮಾಡ್ತಿದ್ರಂತೆ. ಕುದುರೆಯ ರೋಮಗಳು, ಕುದುರೆ ಕೂದಲುಗಳು, ಆ ಕೂದಲುಗಳಿಂದಲೂ ಬಾಣಗಳು ಹೊರಗೆ ಬರ್ತಾ ಇದ್ವಂತೆ. ಇದು ಅಶ್ವತ್ಥಾಮಾಚಾರ್ಯರ ಸಾಮರ್ಥ್ಯ. ಕುದುರೆಯ ಬಾಲಗಳು, ತಮ್ಮ ರೋಮಕೂಪಗಳು, ಸ್ವಯಂ ತಮ್ಮ ರೋಮಕೂಪಗಳು ಏನಿದೆಯಲ್ಲ, ಮೈ ಮೇಲಿರುವ ರೋಮಗಳು, ಆ ರೋಮಗಳಿಂದ ಬಾಣಗಳು ಪುಂಖಾನುಪುಂಖವಾಗಿ ಬರ್ತಿದ್ವಂತೆ. ಶರಾನ್ ಅಮೋಘಾನ ಸತತಂ ಸೃಜಾನ. ಧ್ವಜ ಮತ್ತು ಧನುಸ್ಸು. ಎಲ್ಲಿ ಸವ್ಯಸಾಚಿ ಹೇಳಿ, ಏನಿದೆ ಸವ್ಯಸಾಚಿ? ಏನೂ ಅಲ್ಲ. ರಥದಿಂದ, ಕುದುರೆ ರೋಮಕೂಪಗಳಿಂದ, ತಮ್ಮ ರೋಮಕೂಪಗಳಿಂದ, ಧ್ವಜಗಳಿಂದ, ಆಮೇಲೆ ಧನುಸ್ಸುಗಳಿಂದ ಅಲ್ಲ, ನಿರಂತರವಾಗಿ ಬಾಣಗಳನ್ನು ಬಿಟ್ಟು ಶರಪಂಜರವನ್ನ ಮಾಡಿ ಅರ್ಜುನನ ಬಂಧನದಲ್ಲಿ ಹಾಕ್ಬಿಟ್ಟಂತೆ ಅಶ್ವತ್ಥಾಮಾಚಾರ್ಯ. ನಾಡಿ ಹೋಗಿ ಅರ್ಜುನ ಇಲ್ಲೇ ಇಲ್ಲ, ಶರಪಂಜರದಲ್ಲಿ ಬದ್ಧನಾಗಿ ಹೋಗ್ಬಿಟ್ಟ. ಏನ್ ಮುಂದೇನು ಆ ಸಂದರ್ಭದಲ್ಲಿ ತಸ್ಮಿನ್ ನಿಬದ್ಧೆ ಹರಿರಪ್ರಮೇಯ ವಿಬೋಧಯಾಮಾಸ ಸುರೇಂದ್ರ ಸೂನುಂ ಆಲಿಂಗನೇನ ಸ್ಯದೌ ಬಲಂಚ ಸಬುತ್ಥಿತೋಸ್ತ್ರಾಣ್ಯ ಮುಚನ್ಮಹಾಂತಿ. ಮೂರ್ಛಿತನಾಗಿ ಬಿದ್ಬಿಟ್ಟ ಶರಪಂಜರದಲ್ಲಿ. ಹೇಳಲಿಕ್ಕಿಲ್ಲ, ಯುದ್ಧ ಮಾಡಲಿಕ್ಕಿಲ್ಲ. ಬಾಣ ಬಿಡಬೇಕು ಅಂದರೆ ಮುಂದೆ ಶರಪಂಜರ, ಎಲ್ಲಿ ಹೊರಗೆ ಹೋಗೋದಿಲ್ಲ ಅದು. ಅಂಥ ಪರಿಸ್ಥಿತಿ ಇದೆ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನನ್ನು ಆಲಿಂಗನ ಮಾಡಿಕೊಳ್ತಾನೆ. ಆಲಿಂಗನ ಮಾಡಿಕೊಂಡಾಗ ಅದ್ಭುತವಾದ ಶಕ್ತಿ ಮತ್ತೆ ಅವನಿಗೆ ಬಂದು ಬಿಡುತ್ತದೆ. ಅರ್ಜುನನಿಗೆ ಬಲ ಕೊಡ್ತಾನೆ. ಆವಾಗ ಎದ್ದು ಮತ್ತೆ ತಾನು ಅಸ್ತ್ರಗಳನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಿವಾರ್ಯತಾನಸ್ತ್ರವರೈರ್ಗುರೋಸ್ಸುತಶ್ಚಿಚ್ಛೇದ ಚಜ್ಯಾಂ ವಿಧಿ ಗಾಂಡಿವಸ್ಯ ವವರ್ಷ ಪಾರ್ಥಂಚ ಶರೈರಥನ್ಯಾಜ್ಯಾಸೀತ್ತಯ ಗಾಂಡಿವಂ ಸೋಪ್ಯಯುಂಕ್ತ. ಎಷ್ಟು ಸೂಕ್ಷ್ಮವಾದ ವಿಷಯಗಳನ್ನು ಶ್ರೀಮದಾಚಾರ್ಯ ತಿಳಿಸ್ತಾರೆ ಅಂದರೆ, ಯುದ್ಧದಲ್ಲಿ ನಡೆದ ಅತಿ ಸೂಕ್ಷ್ಮ ವಿಷಯಗಳನ್ನು ಶ್ರೀಮದಾಚಾರ್ಯ ತಿಳಿಸ್ತಾರೆ. ಆಮೇಲೆ ನಿವಾರ್ಯತಾನ್ ಅಸ್ತ್ರವರೇರ್ ಗುರೋಸ್ಸುತಃ. ಅಶ್ವತ್ಥಾಮ ಅರ್ಜುನ ಮತ್ತೆ ಪರಸ್ಪರ ಯುದ್ಧ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಗಾಂಡೀವ ಧನುಸ್ಸಿಗೆ ಹಗ್ಗ ಇರ್ತದಲ್ಲ, ಕಟ್ಟಿದ್ದು ಹಗ್ಗ, ಆ ಹಗ್ಗವನ್ನು ಕಡಿದು ಬಿಡ್ತಾರೆ ಅಶ್ವತ್ಥಾಮಾಚಾರ್ಯ. ಹಗ್ಗ ಕಡ್ದು ಹಾಕ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಹಗ್ಗ ಮತ್ತೆ ಮೊಳಕೆ ಒಡೆದಂತೆ ಬೆಳೆದು ಬರ್ತದಂತೆ. ಇದು ಗಾಂಡೀವ ಧನಸ್ಸಿನ ಪ್ರಭಾವ. ಇದು ಚಿಚ್ಛೇದ ತಜ್ಯಾಂ ಯುಧಿ ಗಾಂಡೀವಸ್ಯ ವವರ್ಷ ಪಾರ್ಥಂಚ ಶರೈರಥನ್ಯಾಜ್ಯಾಸಿ. ಇನ್ನೊಂದು ಹಗ್ಗ ಹುಟ್ಕೊಂಡ್ಬಿಟ್ಟು ಅದನ್ನು ಕಡ್ದಾಗ ಅದನ್ನು ಮತ್ತೆ ಬಂಧನ ಮಾಡಿ ಮತ್ತೆ ಯುದ್ಧಕ್ಕೆ ಪ್ರಾರಂಭ ಮಾಡ್ತಾನೆ. ಸೋಪ್ಯಯುಂಕ್ತ ತತಃಶರೇಣ ಕುಪಿತಃ ಶಿತೇನ ದ್ರೋಣಿ ಸಾರಥೇ ಶಿರೋಜಹಾರ ಕೌಂತೇಯ ಸಾರಥ್ಯಂ ಸೋಕರೋತ್ಸ್ವಯಂ. ಅರ್ಜುನನಿಗೆ ಬಹಳ ಸಿಟ್ಟು ಬರ್ತದೆ. ಬಾಣದಿಂದ ಅಶ್ವತ್ಥಾಮಾಚಾರ್ಯರ ಸಾರಥಿಯ ಶಿರಸ್ಸನ್ನು ಕಡ್ದು ಹಾಕಿಬಿಡ್ತಾನೆ. ಆವಾಗ ಅದು ಕಡ್ದು ಹಾಕಿದ್ದು ಯಾಕಾದರೂ ಕಡ್ದು ಹಾಕಿದೆ ಅಂತನ್ನೋ ಭಯ ಅರ್ಜುನನಿಗೆ ಆಗ್ತದೆ. ಸಾರಥಿಯನ್ನ ಸಂಹಾರ ಮಾಡಿದ ಮೇಲೆ ಸ್ವಯಂ ಒಂದು ಕೈಲಿ ತಾನೇ ಸಾರಥ್ಯವನ್ನು ಮಾಡ್ತಾ ಮತ್ತೊಂದು ಕೈಯಿಂದ ಯುದ್ಧ ಮಾಡ್ತಾ ಆ ಅಶ್ವತ್ಥಾಮಾಚಾರ್ಯರು ಮೆರೆದು ಬಿಡ್ತಾರೆ. ಆ ಸಂದರ್ಭದಲ್ಲಿ ಏನಪ್ಪ ಇವರಿಗೆ ಬೇಕಾ ಸಾರಥಿ, ಇವನಿಗೆ ಬೇಕೇ ಇಲ್ಲ, ನನಗೆ ಸಾರಥಿಯೂ ಬೇಕಾಗಿಲ್ಲ ಅನ್ನುವ ಹಾಗೆ ಅಶ್ವತ್ಥಾಮಾಚಾರ್ಯರು ಯುದ್ಧ ಮಾಡ್ತಾರೆ. ಸಾರಥ್ಯಂ ಸೋಕರೋತ್ಸ್ವಯಂ.
ಯಾವ ರೀತಿಯಾಗಿ ಯುದ್ಧ ಮಾಡ್ತಾರೆ? ಸ್ವಯಂ ತಮ್ಮ ಸಾರಥ್ಯದಲ್ಲಿ ಅಶ್ವತ್ಥಾಮಾಚಾರ್ಯರು ಮಾಡಿದ ಯುದ್ಧ. ಶರಾನ್ ವಿಸೃಜತ ತೇನ ಸಾರಥ್ಯಮಪಿ ಕುರ್ವತ ಶರಕೂಟೇನ ಪಾರ್ಥಸ್ಸಹ ಪುನರ್ಬದ್ಧೋ ದ್ವಿಜನ್ಮನ. ಹೇಗೆ ಮಾಡ್ಲಿಕ್ಕಾಗ್ತದೆ ಹೇಳಿ? ಎರಡು ಕೈಗಳಿಂದ ಬಾಣಗಳನ್ನು ಬಿಡೋದೇ ಕಷ್ಟ. ಆದರೆ ಅಶ್ವತ್ಥಾಮಾಚಾರ್ಯರು ಬರೀ ಬಾಣ ಬಿಡೋದಲ್ಲ, ಒಂದು ಕೈಯಿಂದ ಸಾರಥ್ಯವನ್ನ ಮಾಡ್ತಾ ಆ ಕುದುರೆಗಳನ್ನು ನಿಯಂತ್ರಣೆ ಮಾಡ್ತಾ ಮತ್ತೊಂದು ಕೈಗಳಿಂದ ಬಾಣವನ್ನ ಸೃಷ್ಟಿ ಮಾಡ್ತಾ, ಹೇಗೆ ಒಂದು ಕೈಯಲ್ಲಿ ಬಿಲ್ಲನ್ನು ಹಿಡಿದರೋ ಅದೇ ಕೈಯಿಂದ ಬಾಣಗಳನ್ನು ಹೇಗೆ ಹಾಕಿದರೋ ಆಶ್ಚರ್ಯ. ಅದು ನಮಗೆ ಗೊತ್ತಿಲ್ಲ, ಆದರೆ ಮಾಡಿದ್ರು ಮಾತ್ರ ನಿಜ. ಮಾಡಿದ್ರು ಮಾತ್ರ ನಿಜ. ಒಂದು ಬೆರಳಿಂದ ಹಿಡಿದಿರಬೇಕು, ಉಳಿದ ಬೆರಳುಗಳಿಂದ ಬಾಣವನ್ನು ಬಿಡುತ್ತಾ ಇರಬೇಕು. ಹಾಗೆ ಬೇರೆ ಏನ್ ಮಾಡ್ಲಿಕ್ಕಾಗ್ತದೆ? ಏನೂ ಇಲ್ಲ. ಹಾಗೆ ಯುದ್ಧ ಮಾಡ್ತಾ ಬರೀ ಸಾಮಾನ್ಯ ಯುದ್ಧ ಮಾಡಲಿಲ್ಲ, ಮತ್ತೊಂದು ಬಾರಿ ಅರ್ಜುನನನ್ನ ಶರಪಂಜರದಿಂದ ಬಂಧನ ಮಾಡುವಂತೆ ಯುದ್ಧ ಮಾಡ್ತಾರೆ ಅಶ್ವತ್ಥಾಮಾಚಾರ್ಯ. ಮತ್ತೆ ಶರಪಂಜರದಿಂದ ಬದ್ಧನಾದ ಎರಡನೇ ಬಾರಿ ಇದು. ಪುನರ್ಬದ್ಧೋ ದ್ವಿಜನ್ಮನ. ಅವನು ಆ ರೀತಿಯಾಗಿ ಮಾಡಿದ ಅವನು ಮಹಾನುಭಾವರು ಅಶ್ವತ್ಥಾಮಾಚಾರ್ಯರು ಹಾಗೆ ಅವರನ್ನು ಕಟ್ಟಿ ಹಾಕಿಬಿಟ್ರು. ಬ್ರಾಹ್ಮಣ ಈ ರೀತಿಯಾದ ಯುದ್ಧ ಪರಾಕ್ರಮವನ್ನ ತೋರಿಸ್ತಾರೆ, ಅರ್ಜುನನ್ನು ಬಂಧನೆ ಮಾಡಿಬಿಡ್ತಾರೆ. ಪುನರಾಲಿಂಗ್ಯ ಕೃಷ್ಣಸ್ಥಂ ಅಥಾತ್ ಶತ್ರು ವಿಘಾತಕಂ ಬಲಮಸ್ಮಿಂಸ್ತತಃ ಪಾರ್ಥ ಉತ್ತಸ್ಥೌ ಶರಚಾಪಭೃತ. ಮತ್ತೆ ಕೃಷ್ಣ ಪರಮಾತ್ಮ ಆಲಿಂಗನ ಮಾಡಿಕೊಳ್ತಾನೆ. ಈ ಸಲ ಶತ್ರುವನ್ನ ಸೋಲಿಸುವಂತಹ ಬಲ ಇವನಿಗೆ ಬರಲಿ ಅಂತ ಆ ಬಲವನ್ನ ಆಧಾನ ಮಾಡ್ತಾನೆ. ಬಲವನ್ನ ಅರ್ಜುನನಿಗೆ ಕೊಡ್ತಾರೆ. ಮತ್ತೆ ಅರ್ಜುನ ಎದ್ದು ಶರಚಾಪಗಳನ್ನು ಸ್ವೀಕಾರ ಮಾಡಿ ಯುದ್ಧಕ್ಕೆ ಪ್ರಾರಂಭ ಮಾಡ್ತಾರೆ. ವವರ್ಷಚ ಶರಾನ್ ಭೂಯೋ ದ್ರೋಣಪುತ್ರೇರಿಮರ್ದನ ಪುನಸ್ತಸ್ಯ ನುನೋದಜ್ಯಾಂ ದ್ರೋಣಿ ಸಂಧಾಯ ತಾಂ ಪುನಃ ಪಾರ್ಥೋ ದ್ರೋಣ ಸುತಸ್ಯಾಶ್ವರಶ್ಮಿಂಶ್ಚಿಚ್ಛೇದ ಸಾಯಕೈಹಿ. ಮತ್ತೆ ಎದ್ದು ಯುದ್ಧ ಮಾಡ್ತಾ ಇದ್ರೆ ಮತ್ತೊಂದು ಬಾರಿ ಅವನ ಗಾಂಡೀವದ ಹಗ್ಗವನ್ನ ಕಡಿದು ಹಾಕಿಬಿಡ್ತಾರೆ ಅಶ್ವತ್ಥಾಮ. ಮತ್ತೆ ಬೆಳ್ಕೊಂಡ್ಬಿಡ್ತದೆ ಅದು. ಮತ್ತೆ ಅದನ್ನು ಕಟ್ಟಿ ಮತ್ತೆ ಯುದ್ಧವನ್ನ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅರ್ಜುನ ಮತ್ತೆ ಅದನ್ನು ಕಟ್ಟಿಕೊಂಡು ಹಗ್ಗವನ್ನು ಕಟ್ಟಿಕೊಂಡು ಅಶ್ವತ್ಥಾಮಾಚಾರ್ಯರ ಕುದುರೆಗಳು ಮತ್ತು ಹಗ್ಗಗಳನ್ನು ಕಳೆದು ಬಿಡ್ತಾರೆ, ಕುದುರೆಗಳನ್ನು ನಾಶ ಮಾಡಿಬಿಡ್ತಾರೆ. ವಿರಶ್ಮಯೋ ಹಯ ದ್ರೋಣೇಹೇ ಪುನಃ ಪಾರ್ಥ ಶರಾಹತಾಃ ಅಪೋಹುರ್ದೂರಮೇ ತಸ್ಮಾತ್ ಸೋಪಿ ಸಂಸ್ಥಾಪ್ಯ ತಾನ್ ಪುನಃ ಚಿಂತಯಾಮಾಸ ನೈ ತಸ್ಮಾತ್ ಅಧಿಕಂ ಶಕ್ಯತೆ ಅರ್ಜುನೇ. ಆವಾಗ ಲಗಾಮುಗಳನ್ನು ಕಳೆದು ಹಾಕಿಬಿಟ್ಟಿದ್ದಾನೆ. ಇದ್ದ ಬಿದ್ದ ಲಗಾಮುಗಳಿಂದ ತಮ್ಮ ಕುದುರೆಗಳು ಎಲ್ಲೆಲ್ಲೋ ಓಡಿ ಹೋಗ್ತಾ ಇವೆ. ರಥವನ್ನ ನಿಯಂತ್ರಣೆ ಮಾಡಬೇಕು, ಕುದುರೆಗಳನ್ನು ನಿಯಂತ್ರಣೆ ಮಾಡಬೇಕು. ಆ ಸಂದರ್ಭದಲ್ಲಿ ಅವುಗಳನ್ನು ನಿಯಂತ್ರಣೆ ಮಾಡಿ ಕೊನೆಗೆ ಆಲೋಚನೆ ಮಾಡ್ತಾನೆ, ಈಗ ಮತ್ತೆ ಯುದ್ಧಕ್ಕೆ ಹೋಗೋಣವೇ ಅರ್ಜುನನ ಜೊತೆಗೆ? ಬೇಡ, ಇದಕ್ಕಿಂತಲೂ ಹೆಚ್ಚು ಪರಾಕ್ರಮವನ್ನ ಅರ್ಜುನನ ಮುಂದೆ ತೋರಿಸ್ಲಿಕ್ಕಾಗೋದಿಲ್ಲ. ಯಾಕೆ? ದೇವರಿದ್ದಾನೆ ಅಲ್ಲಿ ಸ್ವಾಮಿ. ಹೀಗಾಗಿ ಆ ದೇವರೇ ಎದುರಿಗಿದ್ದಾಗ ನಮಗೇನ್ ಮಾಡ್ಲಿಕ್ಕಾಗ್ತದೆ? ಯಾಕೆ ಅರ್ಜುನ ಗೆದ್ದ? ಅಶ್ವತ್ಥಾಮಾಚಾರ್ಯರನ್ನು ಗೆಲ್ಲುವ ಸಾಮರ್ಥ್ಯ ಇದೆಯೇ? ಆದರೆ ಅದಕ್ಕೆ ಹೇಳ್ತಾರೆ, ಸಾರಥಿತ್ವಾದ್ ಕೇಶವಸ್ಯ ಧ್ವಜಸ್ಥತ್ವಾದ್ ಹನುಮತಃ ಗಾಂಡಿವತ್ವಾತ್ ಕಾರ್ಮುಕಸ್ಯ ಚೇಶುಭ್ಯೋ ರಕ್ಷಯತ್ವತಃ ಅವಧ್ಯತ್ವಾತ್ ತಥಾಶ್ವಾನಾಂ ಅಭೇದ್ಯತ್ವಾತ್ ರಥಸ್ಯ ಚ ಅತೋ ಯೋದ್ಧುಂ ಸಮರ್ಥೋಪಿ ನಾದ್ಯಯಾಮಿ ಧನಂಜಯಂ. ಸ್ವಯಂ ಸಾರಥಿ ಕೇಶವ ಇದ್ದಾನೆ, ಪರಮಾತ್ಮ ಅಲ್ಲಿ ಇದ್ದಾನೆ. ಬರೀ ಕೃಷ್ಣ ಅಂತ ಅಲ್ಲ, ಕೇಶವನೇ ಅಲ್ಲಿ ಇದ್ದಾನೆ. ನನ್ನ ನಿಯಾಮಕ, ನಾನೇ ರುದ್ರ ಅಲ್ವಾ? ಹೀಗಾಗಿ ಬ್ರಹ್ಮರುದ್ರ ನಿಯಾಮಕನಾದ ಕೃಷ್ಣನೇ ಅಲ್ಲಿದ್ದಾನೆ. ನಾನೇನು ಎದುರಾಗಿ ಯುದ್ಧ ಮಾಡ್ಲಿಕ್ಕೆ ಸಾಧ್ಯವಿದೆ? ಮೇಲೆ ಹನುಮಂತ ದೇವರಿದ್ದಾರೆ. ಆ ಹನುಮಂತ ದೇವರು ಗರ್ಜನೆ ಮಾಡ್ತಾರೆ. ಯುದ್ಧಕ್ಕೆ ಹೋದರೆ ನಮಗೇನು ಎದುರಿಸ್ಲಿಕ್ಕಾಗ್ತದೆ? ಅವರು ಎದುರಿಗೆ ನಿಂತಾಗ ಅವರು ಹೇಗೆ ಪ್ರತ್ಯಕ್ಷರಾಗಿ ಬಿಟ್ಟರು ಅಂತಂದ್ರೆ ಮುಗುದೇ ಹೋಯ್ತು. ನೋಡಿಯೇ ಧೈರ್ಯ ಎಲ್ಲ ಹೋಗ್ಬಿಡ್ಬೇಕು. ಹೀಗಾಗಿ ಧ್ವಜದಲ್ಲಿ ಹನುಮಂತ ದೇವರಿದ್ದಾರೆ. ಬಹುಶಃ ಇವರಿಗೆಲ್ಲ ಕಾಣಿಸಿದ್ದಾರೆ. ಬರೀ ಹನುಮಂತನ ರೇಖಾಚಿತ್ರ ಮಾತ್ರ ಇದ್ಬಿಟ್ರೆ ಯಾರು ಭಯಪಡ್ತಾರೆ? ರೇಖಾಚಿತ್ರಕ್ಕೆ ಭಯಪಡುವಂತಹ ವ್ಯಕ್ತಿಗಳ ಇವರೆಲ್ಲ ಅಲ್ಲ. ಹನುಮಂತ ದೇವರು ಕಾಣಿಸಿರಬೇಕು ಇವರಿಗೆ. ಹೀಗಾಗಿ ಧ್ವಜದಲ್ಲಿ ಹನುಮಂತ ಇದ್ದಾನೆ. ಸ್ವಯಂ ಕಾರ್ಮುಕ ಅದು ಗಾಂಡಿವ. ಮತ್ತೆ ಅವನ ಬತ್ತಳಿಕೆಗಳು ಅಕ್ಷಯ, ನಾಶವೇ ಆಗೋದಿಲ್ಲ, ಖಾಲಿ ಆಗೋದೇ ಇಲ್ಲ. ಇದು ಅವರ ವರ ಇದೆ. ಅವಧ್ಯತ್ವ ತಥಾಶ್ವಾನ, ಕುದುರೆಗಳು ಅವುಗಳಿಗೆ ವಧ ಅಂತ ಅನ್ನೋದಿಲ್ಲ. ಅವರ ರಥವೂ ಅವಧ್ಯವಾಗಿದೆ. ಯದ್ಯಪಿ ನಾನು ಸಮರ್ಥ, ಯುದ್ಧ ಮಾಡಲಿಕ್ಕೆ ಸಮರ್ಥ, ಆದರೂ ಕೂಡ ಇವತ್ತು ಧನಂಜಯನ ಜೊತೆಗೆ ಯುದ್ಧ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಅಂತ ಸಂಕಲ್ಪವನ್ನು ಮಾಡಿಕೊಳ್ತಾರೆ. ಏವಂ ಸಮತ್ವಾ ಪ್ರವಿವೇಶ ಸೇನಾಂ ಪಾಂಡೋಸ್ತುತಾನಾಮತಂ ಸಮಭ್ಯಜಾತ ಪಾಂಡ್ಯಸ್ತಯೋರಾಸ ಸುಯುದ್ಧಮದ್ಭುತಂ ಪ್ರವರ್ಷತೋ ಸಾಯಕ ಪೂಗಮುಗ್ರಂ. ಅಶ್ವತ್ಥಾಮಾಚಾರ್ಯ ರೀತಿಯಾಗಿ ವಿಚಾರ ಮಾಡಿ ತಾವು ಬೇರೆ ಕಡೆಗೆ ಪಾಂಡವರ ಸೈನ್ಯವನ್ನ ಪ್ರವೇಶ ಮಾಡ್ತಾರೆ. ಅವರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಪಾಂಡ್ಯ ಮಹಾರಾಜ ಮತ್ತು ಅಶ್ವತ್ಥಾಮಾಚಾರ್ಯರು ಯುದ್ಧ ಮಾಡ್ತಾ ಇದ್ದಾರೆ. ಘನಘೋರವಾದ ಯುದ್ಧವಾಗ್ತದೆ. ಪಾಂಡ್ಯ ಮಹಾರಾಜನನ್ನು ಅತಿ ಸುಲಭವಾಗಿ ಸೋಲಿಸಿ ಬಿಡ್ತಾರೆ. ಆ ಒಂದು ದಿವಸದಲ್ಲಿ, ಅಂದ್ರೆ ಒಂದು ದಿವಸ ಅಲ್ಲ, 1.5 ಗಂಟೆಯಲ್ಲಿ
ಶ್ರೀಮದಾಚಾರ್ಯ ಹೇಳ್ತಾರೆ, ಎಷ್ಟು ಸೂಕ್ಷ್ಮವಾದ ವಿಚಾರ ಇದು. ಅನ್ನಸ್ತದಷ್ಟ ಭಾಗೇನ ಅಂತ ಹೇಳ್ತಾರೆ. ಹಗಲಿನ 8ನೇ ಒಂದು ಭಾಗ, ಹಗಲನ್ನ 8 ಭಾಗ ಮಾಡಿದರೆ 12 ಗಂಟೆ ಹಗಲನ್ನ 8 ಭಾಗ ಮಾಡಿದರೆ ಅದರಲ್ಲಿ 8ನೇ ಭಾಗ ಏನಿದೆಯಲ್ಲ, ಆ 8ನೇ ಭಾಗದಲ್ಲಿ ಸಾಮಾನ್ಯವಾಗಿ 1.5 ಗಂಟೆ ಯಾಮಾರ್ಥ ಅಂತ ಹೇಳ್ತಾರೆ. ಆ 1.5 ಗಂಟೆಯಲ್ಲಿ ಎಷ್ಟು ಬಾಣಗಳನ್ನು ಪ್ರಯೋಗ ಮಾಡಿದರು ಅಶ್ವತ್ಥಾಮಾಚಾರ್ಯರು? ಆ ಲೆಕ್ಕವನ್ನು ಯಾರು ಕೊಡ್ತಾರೆ? ಶ್ರೀಮದಾಚಾರ್ಯ ಕೊಡ್ತಾರೆ. ಆದರೆ ಅಶ್ವತ್ಥಾಮಾಚಾರ್ಯ ಏನು ಆ ಯುದ್ಧ ಮಾಡ್ತಾ ಇದ್ದಾರಲ್ಲ, ಎಣಿಸ್ತಾ ಇದ್ದಾರೆ ಅವರು. ಭೀಮಸೇನ ದೇವರು ಏನು ಎಣಿಸ್ಬೇಕಾಗಿಲ್ಲ, 1 2 3 4 ಅಂತ ಹೀಗೆ ಎಣಿಸೋ ಕಾರಣ ಇಲ್ಲ. ಬಿಟ್ಟರೆ ಎಷ್ಟಾಯ್ತು ಅಂತ, ಆ ನೋಡಿದ್ರೇನೆ ಎಷ್ಟಾಯ್ತು ಅಂತ ಹೇಳೋ ಸಾಮರ್ಥ್ಯ ಆ ಮಹಾನುಭಾವರಿಗೆ. ಸತ್ಯಜ್ಞಾನ ತೀರ್ಥರ ಕಾಲದಲ್ಲಿ ಮಹಾಸ್ವಾಮಿಗಳು ಮೇಲಿಂದ ಮೇಲೆ ಕಥೆಯನ್ನು ಹೇಳ್ತಾ ಇರ್ತಾರೆ. ರಾಜಪ್ಪ ಅಂತ ಅಡಿಗೆಯವನಿದ್ದಂತೆ. ರಾಜಪ್ಪ ಅಂತ ಅಡಿಗೆಯವನು. ಅವನು ಅಡಿಗೆ ಮಾಡಿದ ಹುಳಿ ಊಟ ಮಾಡಿ ಹೋದರೆ ವಾರ 10 ದಿವಸ ಆದರೂ ವಾಸನೆ ಹೋಗ್ತಾ ಇಲ್ಲ ಕೈಗೆ, ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಅಂದರೆ ಅನ್ನ ಮಾಡಬೇಕಲ್ಲ, ಮಹಾಸಮಾರಾಧನೆ ಚಾತುರ್ಮಾಸ್ಯ ಅಂತ ಅಂದರೆ 20,000 30,000 40,000 50,000 ಜನ ಆಗೋದು. ಅವರು ಎಲ್ಲಿ ಚಾತುರ್ಮಾಸ್ಯ ಸತ್ಯಜ್ಞಾನ ಕೇಳಬೇಕಂತ ಎಲ್ಲಿ ಜಾಸ್ತಿ ಜನ ಅಲ್ಲಿ ಚಾತುರ್ಮಾಸ್ಯ, ಎಲ್ಲಿ ಜಾಸ್ತಿ ಜನ ಅಲ್ಲಿ ಮಹಾಸಮಾರಾಧನೆ. ಅಷ್ಟೆಲ್ಲ ಜನರ ಭೋಜನೆ ಆಗ್ತದೆ. ಏನು ಸತ್ಯಜ್ಞಾನರ ವಿಚಿತ್ರವಾದ ಅನ್ನದಾನ ಯಾಕಿರಲಿಲ್ಲ? ಇಲ್ಲ, ನಾವು ಈ ಊರಲ್ಲಿ ಕೇಳ್ತೇವೆ, ಯಾರು ಸತ್ಯ ಸಂಧರ ಸತ್ಯಜ್ಞಾನರ ಕಥೆಯಲ್ಲೂ ನಾವು ಕೇಳ್ತೇವೆ. ಸತ್ಯಜ್ಞಾನರು ಉಡುಪಿಗೆ ಹೋದಾಗ ಉಡುಪಿಯಲ್ಲಿ ಮಾರಾಟಕ್ಕೆ ಒಂದು ಚೂರು ಗೋಪಿ ಚಂದನ ಸಿಗಲಿಲ್ವಂತೆ. ಅಷ್ಟು ಜನ ಆಗಿದ್ರು ಅಂತ ಹೇಳ್ತಾರೆ. ಇವತ್ತು ನಾವೆಲ್ಲ ಕಾರು ವಾಹನ ಮಾಡ್ಕೊಂಡು ಹೋದ್ರೂ ಅರ್ಜನ ಆಗೋದಿಲ್ಲ. ಆದರೆ ಶ್ರದ್ಧೆಯಿಂದ ನಡೆದು ಹೋಗ್ತಾ ಇದ್ರು ನೋಡಿ. ತಿಂಗಳು 2 ತಿಂಗಳು ನಡೆದು ಹೋಗ್ಬೇಕು. ನಮ್ಮ ಗುರುಗಳು ಏನು ದೀಕ್ಷೆ ಇತ್ತಲ್ಲ ಆಗಿನ ಜನರಿಗೆ. ಹೇಗೆ ಇವತ್ತು ನಾವು ಇಲ್ಲೆಲ್ಲ ಕೊಡ್ತಾರಲ್ಲ, ರೋಡ್ ಮೇಲೆ ಭೋಜನ ಕೊಡ್ತಾರಲ್ಲ, ಎಷ್ಟು ವಿಚಿತ್ರ ಅಂತ ಅನಿಸ್ತದೆ. ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳಿರ್ತಾರೆ. ಏನು ಅವರಿಗೇನು ಮನೆಯಲ್ಲಿ ಊಟಕ್ಕೆ ಕಡಿಮೆ ಇರ್ತದ? ಅವರಿಗೆ ಲಕ್ಷ ಗಳಿಸುವ ಜನ. ಆದರೆ ಅವರ ಭಕ್ತಿಯನ್ನು ನೋಡಿದರೆ, ಶ್ರೀಮಠದ ಮೇಲಿನ ದೀಕ್ಷೆಯನ್ನು ನೋಡಿದರೆ ಎಂಥ ವಿಚಿತ್ರ, ಆಶ್ಚರ್ಯ ಅಂತ ಅನಿಸ್ತದೆ. ಅವಾಗಲೂ ಅರ್ಜುನ ಆಗ್ತಿದ್ರು. ರಾಜಪ್ಪ ಅವನೇನು ಅಂತ ಅಂದರೆ, ಎಷ್ಟು ಜನ ಕಡಿಗೆ ಮಾಡ್ಬೇಕು ಹೇಗೆ ಗೊತ್ತಾಗೋದು? ಇವತ್ತು ಅಂದರೆ ನೀವು ಮೊದಲಿಗೆ ಹೇಳಿರಬೇಕು, ಸೂಚನೆ ಕೊಟ್ಟಿರಬೇಕು ಅಂತ ನಾವೆಲ್ಲ ಹೇಳ್ತೇವೆ. ಇಲ್ಲೇ ಹೋದರೆ ಉಳಿತದೆ. ಇವೆಲ್ಲ ಸಮಸ್ಯೆ ಇವತ್ತು. ಆವಾಗ ಹೇಗೆ ಅಡಿಗೆ ಮಾಡಲಿಕ್ಕೆ ಅವನಿಗೆ ಹೇಗೆ ಗೊತ್ತಾಗಬೇಕು? ಸತ್ಯಜ್ಞಾನ ತೀರ್ಥರು ತೀರ್ಥವನ್ನು ಕೊಡ್ಬೇಕಂತೆ. ಎಷ್ಟು ಗಿಂಡಿ ಖಾಲಿ ಆಯಿತು, ಅದರಿಂದ ಇಷ್ಟು ಜನ ಅಂತ ಅವನು ಲೆಕ್ಕ ಹಾಕೊಳ್ತಿದ್ದಂತೆ. ಏನ ಅಡಿಗೆಯವರ ಪರಿಜ್ಞಾನ, ಏನು ಸೇವೆ ಮಾಡಿದ್ರು ನಿಜವಾಗಿ ಆಶ್ಚರ್ಯ ಅನ್ನಿಸ್ತದೆ. ಆದರೆ ಆ ಒಬ್ಬ ಅಡಿಗೆ ಮಾಡುವ ವ್ಯಕ್ತಿಗೆ ಇಷ್ಟು ಗಿಂಡಿ ಖಾಲಿ ಆಯಿತು ಅಂದರೆ ಎಷ್ಟು ಜನ ಆಗಿದ್ದಾರೆ ಅಂತ ಅವನು ಲೆಕ್ಕ ಹಾಕ್ಕೊಳ್ತಾ ಇದ್ದ. ಊಟ ಕೂಡೋಷ್ಟ್ರಲ್ಲಿ ಎಲ್ಲ ಅಡಿಗೆ ಸಿದ್ಧವಾಗಬೇಕಂತ. ಇನ್ನೂ ಅಡಿಗೆ ಆಗಿಲ್ಲ, ಆಗ್ತದೆ ಇನ್ನೊಂದು ಅರ್ಧ ತಾಸು, ಏನೇನೇನೂ ಇಲ್ಲ. ಅಂಥ ಮಹಾನುಭಾವ ಇರಲಿ. ಅವರನ್ನು ಸ್ಮರಣೆ ಮಾಡಿದರೂ ನಮ್ಮ ಉದ್ಧಾರ ಆಗ್ತದೆ. ಆ ಸತ್ಯಜ್ಞಾನರ ಅಡಿಗೆಯವರನ್ನು ಸ್ಮರಣೆ ಮಾಡಿದರೂ ಅದಕ್ಕೆ ಪುಣ್ಯವೇ ಇರಲಿ. ಹಾಗೆ ಭೀಮಸೇನ ದೇವರು ಅವರಿಗೇನು 1 2 3 4 ಅಂತ ಲೆಕ್ಕ ಮಾಡ್ಕೊಳ್ಬೇಕಾಗಿಲ್ಲ. ಆ ವೇಗವನ್ನು ನೋಡಿ, ಆ ಕಾಲವನ್ನು ನೋಡಿ. ಅಶ್ವತ್ಥಾಮಾಚಾರ್ಯರ ವೇಗ ಏನು ಗೊತ್ತು, ಆ ಕಾಲ ಎಷ್ಟು ಗೊತ್ತು. ಆ ಕಾಲ ಮತ್ತು ಆ ವೇಗ ಅವೆರಡನ್ನ ನೋಡಿ ಅಶ್ವತ್ಥಾಮಾಚಾರ್ಯರು ಅವತ್ತಿನ ದಿವಸ ಎಷ್ಟು ಬಾಣಗಳನ್ನು ಬಿಟ್ಟರು ಅಂತ ಲೆಕ್ಕವನ್ನ ಶ್ರೀಮದಾಚಾರ್ಯ ಕೊಡ್ತಾರೆ. ಯದ್ಯಪಿ ಮಹಾಭಾರತ ಕರ್ಣಪರ್ವದಲ್ಲಿ ಆ ಮಾತು ಬರುತ್ತದೆ, ಆದರೆ ಅತಿ ಸ್ಪಷ್ಟವಾಗಿ ಶ್ರೀಮದಾಚಾರ್ಯ ನಮಗೆ ಹೇಳ್ತಾರೆ. 100 ಬಂಡಿಗಳು, ಶಕಟಗಳು 100 ಬಂಡೆಗಳು, ಅವು ಆಯುಧಗಳನ್ನು ಹೊರೋದಕ್ಕಾಗಿ ಇರುವ ಬಂಡಿಗಳು. 100 ಬಂಡೆಗಳು, ಒಂದರ ಹಿಂದೆ ಒಂದು ಲಿಂಕ್ ಆದ ಬಂಡೆಗಳು, ಅಥವಾ ಪಕ್ಕವು ಒಂದರ ಹಿಂದೆ ಒಂದೇ, ಅದು ಹೇಗೋ ಮಾಡಿದ್ದಾರೆ. 100 ಬಂಡೆಗಳು. ಆ 100 ಬಂಡೆಗಳನ್ನು ಎಳೆಯೋದಕ್ಕಾಗಿ 8 ಎತ್ತುಗಳಂತೆ. ಎತ್ತುಗಳ ಶಕ್ತಿ ನೋಡಿ, 8 ಎತ್ತುಗಳು, 100 ಬಂಡಿಗಳು. ಆ 100 ಬಂಡೆಯಲ್ಲಿ ತುಂಬಬಹುದಾದ ಬಾಣಗಳೇನಿದೆಯಲ್ಲ, ಅಷ್ಟಶತಾನ್ಯೂಹು. ಆ 100 ಬಂಡೆಗಳಲ್ಲಿರುವ ಬಾಣಗಳೇನಿದೆಯಲ್ಲ, ಆ ಬಾಣಗಳನ್ನು 1.5 ಗಂಟೆಯಲ್ಲಿ ಖಾಲಿ ಮಾಡಿಬಿಟ್ಟಂತೆ ಅಶ್ವತ್ಥಾಮಾಚಾರ್ಯ. ಇದು ಅಶ್ವತ್ಥಾಮಾಚಾರ್ಯರ ಬಾಣ ಪ್ರಯೋಗದ ಕೌಶಲ್ಯ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ರುದ್ರದೇವರೆಲ್ಲ ಹೇಗಿದ್ರು? ತಮ್ಮ ಮಕ್ಕಳಲ್ವಾ? ಏನೋ ಈಗ ವಾಯುದೇವರ ಮಕ್ಕಳಲ್ವಾ ಅವರು? ಭೀಮಸೇನ ದೇವರ ಮಕ್ಕಳಿದ್ದ ಹಾಗೇನೆ ಈಗ ಮಕ್ಕಳೇ ಅನ್ನೋದಕ್ಕಾಗಿ ಬರೀ ಮಕ್ಕಳು ಅಂತ ಅಷ್ಟೇ ಅಲ್ಲ, ಅವರ ಸಾಮರ್ಥ್ಯ
ರುದ್ರದೇವರ ಸಾಮರ್ಥ್ಯ ಅಷ್ಟು ಅಂತನೋ ಅತ್ಯದ್ಭುತವಾದ ಆ ಮಹಾಭಾರತದ ಮಾತನ್ನು ತೆಗೆದು ಉಲ್ಲೇಖ ಮಾಡಿ ಅಶ್ವತ್ಥಾಮಾಚಾರ್ಯರ ಸಾಮರ್ಥ್ಯವನ್ನು ಎಷ್ಟು ಸುಂದರವಾಗಿ ನಮಗೆ ತಿಳಿಸ್ತಾರೆ. ಮಹಾಭಾರತ ನಿಜವಾಗಿ ಎಷ್ಟು ವಿವರವಾಗಿ ತಿಳಿತಾ ಹೋಗ್ತೇವೆ ಅಷ್ಟು ಆನಂದ ಆಗ್ತದೆ ಮಹಾಭಾರತ. ಅಂಥ ಅದ್ಭುತವಾದ ರೀತಿಯಲ್ಲಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಷ್ಟೌ ಅಷ್ಟಶತಾನ್ಯೋ ಶಕಟಾನಿ ಯದಾಯುಧಂ ಅನ್ನಸ್ತದಷ್ಟ ಭಾಗೇನ ಚಿಕ್ಷೇಪ ತತ್ರ ಚ ಅಥ ತಂ ವಿರಥಂ ಕೃತ್ವ ಚಿತ್ವಾ ಕರ್ಮುಖಮಾಹವೇ ಸಕುಂಡಲಂ ಶಿರೋ ದ್ರೋಣಿ ಜಹಾರ ಮುಕುಟೋಜ್ವಲಂ. ನೋಡ್ರಿ, ಅಶ್ವತ್ಥಾಮಾಚಾರ್ಯರದ್ದೇ ಇಷ್ಟು ಪರಾಕ್ರಮ ಇರಬೇಕಾದ್ರೆ ಇಂಥ ಅಶ್ವತ್ಥಾಮಾಚಾರ್ಯರನ್ನ ಭೀಮಸೇನ ದೇವರು ಅತಿ ಅನಾಯಾಸವಾಗಿ ಸೋಲಿಸ್ತಾ ಇದ್ರು. ಏನೂ ಅಲ್ಲ ಅನ್ನೋ ಹಾಗೆ ಸೋಲಿಸ್ತಾ ಇದ್ರು. ಭೀಮಸೇನ ದೇವರ ಪರಾಕ್ರಮ ಮತ್ತೆಷ್ಟಿರಬಹುದು ಅಂತ ಆಲೋಚನೆ ಮಾಡಬಹುದಾಗಿದೆ. ಪಾಂಡ್ಯರಾಜ ಬಂದಿದ್ದಲ್ಲ, ಆ ಪಾಂಡ್ಯರಾಜನನ್ನ ಸಂಹಾರ ಮಾಡಿಬಿಡ್ತಾರೆ, ಶಿರಸ್ಸನ್ನ ಕತ್ತರಿಸಿ ಸಂಹಾರ ಮಾಡಿಬಿಡ್ತಾರೆ. ಅಥ ವಿದ್ರಾವಯಾಮಾಸ ಪ್ರತನಾಂ ಪಾಂಡವೀಂಶರೈಹಿ ತದಾ ಜಘಾನ ಪಾರ್ಥೋಪಿ ದಂಡಧಾರಾಖ್ಯ ಮಾಗಧಂ. ಅದಾದ ಮೇಲೆ ಅರ್ಜುನ ದಂಡಧಾರ ಎಂಬ ಮಗಧ ದೇಶದ ಆ ಶತ್ರುವನ್ನ ಸಂಹಾರ ಮಾಡಿಬಿಡ್ತಾರೆ. ವಿದ್ರಾಪ್ಯಮಾಣಾಂ ಪ್ರತನಾಂ ನಿರೀಕ್ಷೆ ಗುರೋಸ್ತುತೇನಾಭ್ಯಗಮತ್ವರಾವಾನ್ನ ದೃಷ್ಟದ್ಯುಮ್ನಸ್ತಂ ಸಭೂಚೆ ಸುಪಾಪಂ ಹನಿಷ್ಯೇ ತ್ವಾಮದ್ಯ ಯುದ್ಧೇ ಗುರುಘ್ನಂ. ಅಶ್ವತ್ಥಾಮಾಚಾರ್ಯರಿಗೆ ದೃಷ್ಟದ್ಯುಮ್ನ ಕಾಣಿಸ್ತಾನೆ. ಗುರುಹತ್ಯೆ ಮಾಡಿದ ನೀನು ಮಹಾಪಾಪಿ, ಈಗ ನಿನ್ನನ್ನು ನಾನು ಸಂಹಾರ ಮಾಡ್ತೇನೆ ಅಂತ ಅಂದಾಗ ಆಗ ದೃಷ್ಟದ್ಯುಮ್ನ ಖಡ್ಗವನ್ನು ತೋರಿಸ್ತಾನೆ. ಖಡ್ಗವನ್ನು ತೋರಿಸಿ, ನಿಮ್ಮ ತಂದೆಯನ್ನು ಸಂಹಾರ ಮಾಡಿದ ಖಡ್ಗ ಇದು, ಈ ಖಡ್ಗದಿಂದಲೇ ನಿನ್ನನ್ನು ಸಂಹಾರ ಮಾಡ್ತೇನೆ ಅಂತ ಹೇಳ್ತಾರೆ. ಅವರಿಬ್ಬರ ಯುದ್ಧವಾಗ್ತದೆ. ಯುದ್ಧದಲ್ಲಿ ಅತಿ ಸುಲಭವಾಗಿ ಅಶ್ವತ್ಥಾಮಾಚಾರ್ಯರು ದೃಷ್ಟದ್ಯುಮ್ನನ್ನ ಸೋಲಿಸ್ತಾರೆ. ಇತ್ಯುಕ್ತ ಧನುರಾಧಾರ್ಯ ಬವರ್ಷ ಶರಾನ್ ಬಹೂನ್ ತಯೋಸ್ಸಮಭವದ್ಯುದ್ಧಂ ತುಮುಲಂ ರೋಮಹರ್ಷಣಂ ತತ್ರ ತಂ ಪಾರ್ಷತಂ ದ್ರೋಣಿ ಕ್ಷಣೇನ ವಿರಥಾಯುಧಂ ಕರ್ತ್ವಾಂತಾಯ ಶರಾಂಸ್ತೀಕ್ಷ್ಣಾನ್ ಮುಮೋಚ ನಚ ತಸ್ಯತೆ ತ್ವಚಂ ಚ ಚಿಚ್ಛಿದುರ್ದ್ರೌಣಿ ಖಡ್ಗಹಸ್ತೋ ಅಭಿಜಗ್ವಿವಾನ್ ಖಡ್ಗೇನ ಶಾಸ್ತ್ರೈಃ ಶಸ್ತ್ರೈಶ್ಚಪ್ಯ ನಿರ್ಭಿನ್ನ ತ್ವಚಂ ತದಾ ಮೌರ್ವ್ಯಾಮಮಂಥ ಧನುಷಃ ಪಾತರಿತ್ವಾ ಧರಾತಲೆ. ವಿಚಿತ್ರ ಯುದ್ಧ ಆಗ್ತದೆ ದೃಷ್ಟದ್ಯುಮ್ನ ಮತ್ತು ಅಶ್ವತ್ಥಾಮಾಚಾರ್ಯರು. ಎಷ್ಟು ಬಾಣಗಳನ್ನು ಪ್ರಯೋಗ ಮಾಡಿದರೂ ಆ ದೃಷ್ಟದ್ಯುಮ್ನನ ಚರ್ಮ ಅದನ್ನು ಸೀಳಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ವೇಗದಿಂದ ಎಷ್ಟೇ ಬಾಣಗಳನ್ನು ಹಾಕಿದರೂ ಅವನ ಚರ್ಮವೂ ಸುಲಿತಾ ಇಲ್ಲ. ಅಷ್ಟು ಅದ್ಭುತ ಪರಾಕ್ರಮ, ಅಷ್ಟು ಅದ್ಭುತ ಸಾಮರ್ಥ್ಯ, ದೇಹ ದೃಢ ದೃಷ್ಟದ್ಯುಮ್ನನದ್ದು. ಇವರದ್ದೇ ಇಷ್ಟಿರಬೇಕಾದ್ರೆ ಭೀಮನದ್ದು ಎಷ್ಟು. ಮತ್ತೆ ನಾವಲ್ಲಿ ನೋಡ್ಬೇಕು, ಇಂಥ ದೃಷ್ಟದ್ಯುಮ್ನನನ್ನು ಸದಾ ಭೀಮಸೇನ ದೇವರು ಸಂರಕ್ಷಣೆ ಮಾಡಿದ್ದಾರೆ. ಎಷ್ಟು ಆಯುಧಗಳನ್ನು ಹಾಕಿದ್ರು ಏನು ಮಾಡ್ಲಿಕ್ಕಾಗ್ತಾ ಇಲ್ಲ. ಖಡ್ಗಗಳನ್ನು ಹಾಕ್ತಾನೆ, ನಾನಾ ವಿಧವಾದ ಶಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ. ಅನಿರ್ಭಿನ್ನ ತ್ವಚಂ, ಅವನ ಆ ಚರ್ಮವನ್ನು ಸುಲಿಲಿಕ್ಕೆ ಆಗೋದಿಲ್ಲ ಅಶ್ವತ್ಥಾಮಾಚಾರ್ಯರಿಗೆ. ಆವಾಗ ಏನು ಮಾಡ್ತಾರೆ, ಅವನ ಕೊರಳಿಗೆ ಧನುಸ್ಸನ್ನು ಹಾಕ್ತಾನೆ. ಧನುಸ್ಸನ್ನು ಹಾಕಿ ಅದನ್ನು ಎಳಿಲಿಕ್ಕೆ ಶುರು ಮಾಡ್ತಾನೆ. ಶುರು ಮಾಡಿದಾಗ ಅವರಿಗೆ ತೊಂದರೆ ಆಗ್ತದೆ. ಆಕರ್ಷ್ಯಮಾಣಂ ಪಾರ್ಷತಂ ದೃಷ್ಟ್ವಾ ಕೃಷ್ಣ ಪ್ರಚೋದಿತ ಪಾರ್ಥೋ ಭೀಮಶ್ಯ ಉಭಯತಃ ಶರೈರಭಿವಿನಿಜಜ್ಞತು. ಎಲ್ಲಿ ತೊಂದರೆ ಆಗ್ತದೆ ಅವನಿಗೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮತ್ತು ಭೀಮಸೇನ ದೇವರಿಗೆ ಹೇಳ್ತಾರೆ, ಪರಿಸ್ಥಿತಿ ಹೀಗಿದೆ, ಸಂರಕ್ಷಣೆ ಮಾಡ್ರಿ ಅಂತ ಅಂದಾಗ ಆಚೆ ಈಚೆ ಎರಡೂ ಕಡೆಯಿಂದ ಭೀಮಾರ್ಜುನರು ಬಾಣಗಳ ಪ್ರಯೋಗವನ್ನು ಮಾಡ್ತಾರೆ. ಆಗ ಅಶ್ವತ್ಥಾಮಾಚಾರ್ಯರು ದೃಷ್ಟದ್ಯುಮ್ನನನ್ನ ಬಿಟ್ಟು ಹೋಗ್ತಾರೆ ಅಂತನೋ ಅತ್ಯದ್ಭುತವಾದ ಕಥೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಜೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಹರಿ ಓಂ ಹರಿ ಓಂ ಹರಿ ಓಂ.